ಜಾತಿ ಗಣತಿಯ ಬುಟ್ಟಿಯೊಳಗಿರೋದು ನಾಗರ ಹಾವೋ ಕೆರೆ ಹಾವೋ? ಅಧಿಕಾರಕ್ಕೆ ಬಂದು ವರ್ಷ 2 ಆಗ್ತಾ ಬಂದ್ರು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಆರ್ಎಸ್ಎಸ್ ಹೇಳುವ ಸುಳ್ಳುಗಳನ್ನ ನಂಬುವ ರಾಜ್ಯ ಕಾಂಗ್ರೆಸ್ ಮುಖಂಡರಿಗೆ ಜಾತಿ ಗಣತಿ ಕುರಿತು ನಿಜ ಹೇಳಿ ಅರಿವು ಮೂಡಿಸೋದು ಸಿಎಂ ಸಿದ್ದರಾಮಯ್ಯಗೆ ಯಾಕೆ ಸಾಧ್ಯವಾಗ್ತಿಲ್ಲ? ಪಟ್ಟಣಗಳ ಬಸ್ ನಿಲ್ದಾಣಗಳಲ್ಲಿ ಹೊಟ್ಟೆಪಾಡಿಗಾಗಿ ಹಾವಾಡ್ಸೋರನ್ನ ನಾವು ಕಾಣಬಹುದು. ಅವರು ಡೋಲ್ ಬಡಿತಾ ನಮ್ಮ ಮುಂದೆ ಹಾವಿನ ಬುಟ್ಟಿಯನ್ನ ಮುಂದಿಡ್ತಾರೆ. ಅದರೊಳಗೆ ಭಾರೀ ಗಾತ್ರದ ಹಾವಿದೆ, ಅದನ್ನ ಈಗ ಹೊರಗೆ ಬಿಡ್ತೇನೆ ಅಂತ ಡೋಲ್ ಬಡಿತಾ ಉದ್ದಕ್ಕೂ ಪಟಪಟನೆ ಮಾತಾಡ್ತಿರ್ತಾರೆ. ಸೇರಿದ ಜನರೆಲ್ಲ ಹಾವನ್ನ ಈಗ ಬಿಡ್ತಾನೆ, ಹಾವನ್ನ ಆಗ್ ಬಿಡ್ತಾನೆ ಅಂತ ಕಾಯ್ತಾ ಮಾತುಗಳನ್ನ ಕೇಳ್ತಾ ಇರ್ತಾರೆ. ಹಾವನ್ನ ಈಗ ಬಿಟ್ಟೆ, ಇನ್ನೇನು ಬಿಟ್ಟೆ, ಇಕೋ ಬಿಟ್ಟೆ ಅಂತ ಹಾವಾಡಿಗನ ಮಾತನ್ನ ನಂಬಿ ನೆರೆದ ಜನರು ಕಾದಿದ್ದೇ ಬಂತು. ಕೊನೆಗೂ ಹಾವಾಡಿಗ ಬುಟ್ಟಿ ತೆರೆಯೋದೂ ಇಲ್ಲ, ಹಾವು ಹೊರಗಡೆ ಬರೋದೂ ಇಲ್ಲ, ಆಟ ಮುಗಿದು ಹೋಗಿರತ್ತೆ. ಹಿಂದುಳಿದ ವರ್ಗಗಳ ಆಯೋಗದ ಬುಟ್ಟಿಯೊಳಗಿನಿಂದ ಜಾತಿ ಗಣತಿ ವರದಿಯನ್ನ ಈಗ ಹೊರಬಿಡ್ತೀನಿ, ನಾಳೆ ಹೊರಬಿಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಬುಟ್ಟಿಯಿಂದ ಹಾವು ಹೊರಬರ್ತಿರುವ ಸೂಚನೆಗಳು ಕಾಣಿಸ್ತಿಲ್ಲ. ಕನಿಷ್ಠ ಅದರೊಳಗಿರೋದು ಕೆರೆ ಹಾವೋ ನಾಗರ ಹಾವೋ ಅನ್ನೋದನ್ನ ನೋಡೋ ಭಾಗ್ಯ ಕೂಡ ಜನರಿಗೆ ಸಿಗೋ ಸೂಚನೆಗಳು ಕಾಣಿಸ್ತಿಲ್ಲ. ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿ ನಡೆದಿದ್ದು ಅದನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಜಾರಿಗೊಳಿಸುತ್ತೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮಂಗಳವಾರ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ಈ ಭರವಸೆಯನ್ನ ನೀಡಿದ್ದರಾದರೂ ಯಾವಾಗ ವರದಿ ಬಹಿರಂಗವಾಗುತ್ತೆ, ಸದನದಲ್ಲಿ ಯಾವಾಗ ಚರ್ಚೆ ಆಗುತ್ತೆ ಅನ್ನೋದನ್ನ ತಿಳಿಸಿಲ್ಲ. ಜಾತಿ ಗಣತಿ ನಡೆದು ಪೂರ್ತಿಯಾಗಿ ದಶಕ ಉರುಳಿದೆ. ಸಿದ್ದರಾಮಯ್ಯ ನೇತೃತ್ವದ ಅಂದಿನ ಸರ್ಕಾರವೇ ಈ ಗಣತಿಗೆ ಆದೇಶ ನೀಡಿತ್ತು. ದೇಶದಲ್ಲಿ ಮೊದಲ ಬಾರಿಗೆ ನಡೆಯುವ ಮಾದರಿ ಗಣತಿ ಅನ್ನೋ ಹೆಗ್ಗಳಿಕೆಗೂ ಇದು ಪಾತ್ರ ಆಗಿತ್ತು. ಆದರೆ ಗಣತಿಗೆ ಆದೇಶ ನೀಡಿದಾಗ ಇದ್ದ ಉತ್ಸಾಹ ಅದನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಕಾಣ್ತಿಲ್ಲ. ಬಿಜೆಪಿ ಸರ್ಕಾರ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾನೆ ಬಂದಿರೋದ್ರಿಂದ ಅದರ ಅವಧಿಯಲ್ಲಿ ಗಣತಿ ಜಾರಿಗೊಳ್ಳೋದು ದೂರದ ಮಾತು. ಇದಾದ ಬಳಿಕ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೂ ಅದು ಜಾರಿಯಾಗೋದಕ್ಕೆ ಕೆಲವು ಅಡೆತಡೆಗಳಿದ್ವು. ಒಕ್ಕಲಿಗರ ಅಧಿಕೃತ ಪ್ರತಿನಿಧಿಯಾಗಿ ಗುರುತಿಸಿಕೊಂಡಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಜಾತಿ ಗಣತಿಯ ಬಗ್ಗೆ ಒಳಗಿಂದೊಳಗೆ ಅತೃಪ್ತಿಯನ್ನ ಹೊಂದಿದ್ರು. ಆದರೆ ಇದೀಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಬಹುಮತದಿಂದ ಸರ್ಕಾರ ರಚನೆ ಮಾಡಿದೆ. ಅಧಿಕಾರ ಹಿಡಿದ ಬೆನ್ನಿಗೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆಗೊಳಿಸಿ ದೇಶದಲ್ಲಿ ಮೊದಲ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಿದ ಹೆಗ್ಗಳಿಕೆಯನ್ನ ಕರ್ನಾಟಕ ತನ್ನದಾಗಿಸಿಕೊಳ್ಳಬಹುದಿತ್ತು. ಆದರೆ ಕರ್ನಾಟಕದ ಬಳಿಕ ಈ ಕಾರ್ಯಕ್ಕಿಳಿದ ಬಿಹಾರ ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆಗೊಳಿಸಿದ ರಾಜ್ಯವಾಗಿ ಗುರುತಿಸಲ್ಪಟ್ಟಿತು. ಅದಾದ ಬಳಿಕವಾದರೂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನ ಬಿಡುಗಡೆಗೊಳಿಸುತ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಆ ಬಳಿಕವೂ ಸರ್ಕಾರ ವರದಿಯನ್ನ ಜಾರಿಗೊಳಿಸುವ ಧೈರ್ಯವನ್ನ ಪ್ರದರ್ಶಿಸಲಿಲ್ಲ. ಎಲ್ಲವೂ ಸರಿಯಾಗಿದ್ದಿದ್ರೆ ಕಳೆದ ಅಧಿವೇಶನದಲ್ಲಿ ಈ ಜಾತಿ ಗಣತಿ ಚರ್ಚೆಗೆ ಬರಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸರ್ಕಾರ ಮುಂದೂಡಿತು. ಬಿಹಾರದ ಬಳಿಕ ತೆಲಂಗಾಣವೂ ಜಾತಿ ಗಣತಿ ವರದಿಯನ್ನ ಬಹಿರಂಗಪಡಿಸಿದೆ. ಜಾರ್ಖಂಡ್ ಕೂಡ ಜಾತಿ ಗಣತಿಯನ್ನ ನಡೆಸುವ ಇಂಗಿತ ಹೊಂದಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ನೇತೃತ್ವದ ಹಲವು ರಾಜ್ಯಗಳು ಜಾತಿ ಗಣತಿಯ ಬಗ್ಗೆ ಮೃದು ನಿಲುವನ್ನು ತಳೆದಿರುವ ಕಾರಣದಿಂದಾಗಿ ಆರ್ಎಸ್ಎಸ್ ಮತ್ತು ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿಯ ವಿರುದ್ಧ ಹೇಳಿಕೆಯನ್ನ ನೀಡುವುದನ್ನು ನಿಲ್ಲಿಸಿದೆ. ಕರ್ನಾಟಕದಲ್ಲೂ ಬಿಜೆಪಿ ನಾಯಕರು ಹಿಂದಿನಂತೆ ಈಗ ಜಾತಿ ಗಣತಿಯನ್ನ ಬಹಿರಂಗವಾಗಿ ವಿರೋಧಿಸುತ್ತಿಲ್ಲ. ಬದಲಿಗೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಬಲಿಷ್ಠ ಜಾತಿಗಳನ್ನ ತನ್ನ ಖೆಡ್ಡಾಗೆ ಕೆಡವಿ ಆ ಜಾತಿಗಳ ಮುಖಂಡರ ಮೂಲಕ ತನ್ನ ಮಾತುಗಳನ್ನ ಕೇಳಿಸುತ್ತಿದೆ. ಕಾಂಗ್ರೆಸ್ನೊಳಗಿರುವ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಿಂದಲೇ ವರದಿಯನ್ನ ವಿರೋಧಿಸುವಂತೆ ಮಾಡಿ ತಾನು ದೂರದಲ್ಲಿ ನಿಂತು ಆಟ ನೋಡ್ತಿದೆ. ಬುಟ್ಟಿಯಿಂದ ಹಾವನ್ನ ಹೊರಗೆ ಬಿಟ್ರೆ ಎಲ್ಲಿ ಹಾವು ತನ್ನನ್ನ ಕಚ್ಚೀತು ಅನ್ನೋ ಭಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾಡ್ತಿರುವಂತಿದೆ. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಉಪಮುಖ್ಯಮಂತ್ರಿ ಹೆಸರಿನಲ್ಲಿ ಕಾಂಗ್ರೆಸ್ನೊಳಗೆ ದಲಿತ ಲಿಂಗಾಯತ ಒಕ್ಕಲಿಗ ಅಂತ ಸಣ್ಣದಾಗಿ ಬಿರುಕು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ನೊಳಗಿರುವ ಒಕ್ಕಲಿಗ ಮತ್ತು ಲಿಂಗಾಯತ ಮುಖಂಡರು ಜಾತಿ ಗಣತಿ ವರದಿಯನ್ನ ವಿರೋಧ ಮಾಡ್ತಿರೋದ್ರಿಂದ ವರದಿಯನ್ನ ಬಹಿರಂಗಗೊಳಿಸಿದ್ರೆ ಕಾಂಗ್ರೆಸ್ನೊಳಗಿರುವ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಬಹುದು ಅನ್ನೋ ಭೀತಿ ಅವರಿಗಿದೆ. ಆದ್ರಿಂದಾನೇ ತಾನೇ ಆದೇಶ ನೀಡಿ ನಡೆಸಿದ ಜಾತಿ ಗಣತಿ ಸಮೀಕ್ಷೆಯ ವರದಿಗೆ ಇದೀಗ ತಾನೇ ಹೆದರಬೇಕಾದ ಸನ್ನಿವೇಶ ನಿರ್ಮಾಣ ಆಗಿದೆ. ಜಾತಿ ಗಣತಿಯ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಮಾತ್ರವಲ್ಲ, ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಲ್ಲೆಲ್ಲ ಜಾತಿ ಗಣತಿಯನ್ನ ನಡೆಸಿ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಜಾತಿ ಗಣತಿಯ ಬಗ್ಗೆ ರಾಹುಲ್ ಗಾಂಧಿಗೆ ಇರುವ ಬದ್ಧತೆ ರಾಜ್ಯದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅನ್ನುವುದು ಸ್ಪಷ್ಟವಾಗಿದೆ ಮತ್ತು ಅವರೇ ಇಂದು ಜಾತಿ ಗಣತಿ ವರದಿ ಜಾರಿಯಾಗುವುದಕ್ಕೆ ದೊಡ್ಡ ಅಡ್ಡಿಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ನಡೆಸಿದ ಸಭೆಯಲ್ಲಿ ಜಾತಿ ಗಣತಿಯ ಅಗತ್ಯವನ್ನ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಹಿರಿಯ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಿಗೆ ಜಾತಿ ಗಣತಿಯ ಅಗತ್ಯವನ್ನ, ಅನಿವಾರ್ಯತೆಯನ್ನ ಮುಖ್ಯಮಂತ್ರಿ ವಿವರಿಸಬೇಕಾಗಿದೆ. ಮೊದಲು ಅವರನ್ನ ಈ ವಿಷಯದಲ್ಲಿ ಸಾಕ್ಷರಗೊಳಿಸುವ ಅಗತ್ಯವಿದೆ. ತನ್ನದೇ ಪಕ್ಷದ ಹಿರಿಯ ನಾಯಕರು ಜಾತಿ ಗಣತಿ ವಿಷಯದಲ್ಲಿ ಆರ್ಎಸ್ಎಸ್ ಮಾತುಗಳನ್ನು ನಂಬೋಕೆ ಸಿದ್ಧರಿದ್ದಾರೆ. ಆದರೆ ಮುಖ್ಯಮಂತ್ರಿಯ ಮಾತುಗಳನ್ನು ನಂಬೋಕೆ ಸಿದ್ಧವಿಲ್ಲ ಅಂತಾದರೆ ನಾಯಕತ್ವಕ್ಕೆ ಏನು ಅರ್ಥ ಉಳಿತು? ದುರ್ಬಲರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಲ್ಲತ್ತೆ ಅನ್ನೋ ಮಾತಿಗೆ ಅರ್ಥ ಬರಬೇಕಾದ್ರೆ ಮೊದಲು ಜಾತಿ ಗಣತಿ ವರದಿ ಚರ್ಚೆಗೆ ಬರಬೇಕು.
ಜಾತಿ ಗಣತಿಯ ಬುಟ್ಟಿಯಲ್ಲಿರೋದು ಕೇರೆ ಹಾವೋ ನಾಗರ ಹಾವೋ ಅನ್ನೋದು ಮೊದಲು ಜನತೆಗೆ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಡೋಲ್ ಬಾರಿಸೋದನ್ನ ನಿಲ್ಲಿಸಿ ಮುಂದಿನ ಅಧಿವೇಶನದಲ್ಲಿ ಚರ್ಚೆಗಿಡೋಕೆ ಸಿದ್ದರಾಮಯ್ಯ ಅವರು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.